ನಮಸ್ಕಾರ, ಶುಭ ಮತ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಇವತ್ತಿನ ಕಾರ್ಯಕ್ರಮದಲ್ಲಿ 7-16-25 ಈ ದಿನಾಂಕದಲ್ಲಿ ಜನಿಸಿದವರಿಗೆ ಮುಂದಿನ ವರ್ಷ ಹೇಗಿರುತ್ತೆ, 2026ರಲ್ಲಿ ಎಷ್ಟು ಶುಭ ಆಗುತ್ತೆ, ಏನೆಲ್ಲ ಕೆಡಕ ಆಗುತ್ತೆ, ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಜೊತೆಗೆ ಜಾತಕದಲ್ಲಿ ರಾಹು ಮತ್ತೆ ಸೂರ್ಯ ಇದ್ರೆ ಯಾವ ರೀತಿ ಯೋಗ ಬರುತ್ತೆ ಅಥವಾ ಕಂಟಕನ, ಇದ್ರ ಬಗ್ಗೆ ಕೂಡ ಇವತ್ತು ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞ ಆಗಿರುವ ಮೀತಾ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ, ಮೊದಲನೇದಾಗಿ 7-16-25 ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನಿನ್ನೆ ಒಂದು ಘಟನೆ ಆಗಿದೆ. ಒಂದು ಬಸ್ ಆಕ್ಸಿಡೆಂಟ್ ಆಗಿ ಸುಮಾರು 15 ಜನದವ್ರಿಗೂ ತೀರೋಗಿರೋದು. ಮತ್ತೆ ಬೆಂಗಳೂರಿಂದ ದಾಂಡೇಲಿ ಆ ಕಡೆ ಹೋಗ್ತಿದೆ, ಚಿತ್ರದುರ್ಗದ ಹತ್ರ. ಅಂಡ್ ಇಲ್ಲಿ ಏನ್ ವಿಚಾರ ಅಂದ್ರೆ, ನೀವು ಹೇಳಿದ್ರಿ ಈ ವರ್ಷ 2 ನಂಬರ್ ಸರಿ ಇಲ್ಲ ಅಂತ ಹೇಳಿ, ಅಂಡ್ ಮುಂದಿನ ವರ್ಷ 6 ನಂಬರ್ ಸರಿ ಇಲ್ಲ ಅಂತ ಹೇಳಿ. ಅಂಡ್ ನಿನ್ನೆ ಡೇಟ್ ಕ್ಯಾಲ್ಕುಲೇಟ್ ಮಾಡಿದ್ರು ಅಷ್ಟೇ, 2 + 4 6 ಆಗುತ್ತೆ. ಮುಂದಿನ ವರ್ಷ ಚೆನ್ನಾಗಿಲ್ಲ ಅಂತ ಆಲ್ರೆಡಿ ಹೇಳಿದ್ರಿ, ಈಗ್ಲಿಂದನೇ ಕೆಟ್ಟದಾಗುತ್ತೆ ಅಂತ. ಅಂಡ್ ಬಸ್ ನಂಬರ್ ಕೂಡ ಟೋಟಲ್ ಮಾಡಿದ್ರೆ 6 ಬರ್ತಾ ಇದೆ. ಸೊ ಏನ್ ಹೇಳ್ತೀರಾ ಈ ಘಟನೆ ಬಗ್ಗೆ? ನೋಡಿ, ನಿನ್ನೆ ಇದೆ 6-15-24 ಬಗ್ಗೆ ಮಾತಾಡಿದ್ದೆ. ಮುಂದಿನ ವರ್ಷ ಈ ನಂಬರು ತುಂಬ ಡೇಂಜರ್ ಆಗಿರುತ್ತೆ. ಈ ನಂಬರು ಎಲ್ಲೆಲ್ಲಿ ಪಾಸ್ ಆಗುತ್ತೋ ಅಲ್ಲೆಲ್ಲ ಅತಿ ಹೆಚ್ಚು ಅಪಘಾತಗಳಾಗಿರ್ಬೋದು, ಈ ಡೇಟ್ ಆಗಿರ್ಬೋದು, ಆ ಟೈಮ್ ಆಗಿರ್ಬೋದು, ಅದು ಕೂಡ ಇಂಪಾರ್ಟೆಂಟ್ ಅಂತ ನಿನ್ನೆ ಪ್ರೆಡಿಕ್ಷನ್ ಕೊಟ್ಟಿದ್ದೆ. ಯಾಕಂದರೆ ನಿನ್ನೆ 24ನೇ ತಾರೀಕಾಗಿತ್ತು. ಸೊ ನೋಡಿ, ನಿನ್ನೆ ಬೆಳಿಗ್ಗೆ ಹೇಳಿದ್ದೆ ನಾನು, ಮುಂದಿನ ವರ್ಷ ತುಂಬ ಹುಷಾರಾಗಿರಿ 6-15-24ನೇ ತಾರೀಕು ಹುಟ್ಟಿರೋರು ಅಂತ. ಆ ಮುಂದಿನ ವರ್ಷದ ಎಫೆಕ್ಟು, ಯಾಕಂದರೆ ಅದರ ಎಫೆಕ್ಟು ಹಿಂದೆ ಒಂದು ಸತಿನೂ ಕಾಣಿಸ್ಕೊಂಡಿದೆ, ಈ ತಿಂಗಳಲ್ಲೇ ಕಾಣಿಸ್ಕೊಂಡಿದೆ. ಮತ್ತು ಇವಾಗ ನೋಡಿ, 6 ಅನ್ನೋ ನಂಬರು ಎಷ್ಟು ಡೇಂಜರು ನೆಕ್ಸ್ಟ್ ಇಯರ್ಗೆ ಅನ್ನೋದಕ್ಕೆ ಇದು ಎಕ್ಸಾಂಪಲ್ ಆಗಿರುತ್ತೆ. ಯಾಕೆ ಬೇರೆ ದಿನ ಆಗಿರಬಾರ್ದಾಗಿತ್ತು. ಹೌದು. ಮತ್ತು ಬಸ್ ನಂಬರ್ ಎಲ್ಲ ಟೋಟಲ್ ಮಾಡಿದ್ರೆ ನೋಡಿ, 5217 ಟೋಟಲ್ ಮಾಡಿದಾಗ ಬಸ್ ನಂಬರ್ ಟೋಟಲ್ ಎಷ್ಟು ಬರ್ತಿದೆ? 6 ಅಂದರೆ 15 ಅಂದರೆ 6 ಬರ್ತಾ ಇದೆ. ಸೊ ಈ 6 ಅನ್ನೋ ನಂಬರು ಮುಂದಿನ ವರ್ಷಕ್ಕೆ ತುಂಬ ಡೇಂಜರು. ಮತ್ತು ನೋಡಿ, ನಿನ್ನೆ ನಾನು ಹೇಳಿದ ಮೇಲೆ ಇದು ಒಂದು ನಿಮಗೆ ಉದಾಹರಣೆ ಅಂತ ಅಂದ್ಕೊಳ್ಳಿ. ಅಂದರೆ ನಿಮ್ಮ ಕಣ್ಣು ಮುಂದೆ ಇದು ಕಾಣಿಸ್ತಾ ಇದೆ ಅಂತ. ಸೊ 6-15-24 ಯಾರೆಲ್ಲ ಈ ಡೇಟಲ್ಲಿ ಹುಟ್ಟಿರ್ತೀರ, ತುಂಬ ಕೇರ್ಫುಲ್ಲಾಗಿರಿ. ನಿನ್ನೆನೂ ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ. ತುಂಬ ಕೇರ್ಫುಲ್ಲಾಗಿರಿ. ಮತ್ತು ಯಾರು ಅನ್ನೋದು ಎಲ್ಲೆಲ್ಲಿ ಪಾಸ್ ಆಗುತ್ತೆ ಅಲ್ಲೆಲ್ಲವೂ ಕೂಡ ಏನಾದರೂ ಒಂದು ಇನ್ಸಿಡೆಂಟು ಆಗ್ತಾನೆ ಇರುತ್ತೆ. ಅದೇ ರೀತಿ 3 ಕೂಡ ಎಂಡ್ ಆದಾಗ ಕೂಡ ವೆಹಿಕಲ್ಲು, ಫೋನ್ ನಂಬರು, ಇದರಲ್ಲಿ ಅದು ಕೂಡ ಕೆಲವೊಂದು ಇನ್ಸಿಡೆಂಟ್ಗಳು ನಡೀತಾ ಹೋಗುತ್ತೆ. ಅದು ಕೂಡ ಡೇಂಜರ್ ಅಂತೇಳಿದ್ದೆ. ಅದಕ್ಕೆ ನಿಮಗೆ ಫಸ್ಟು ಎಕ್ಸಾಂಪಲ್ ಇದೇ ಆಗಿರುತ್ತೆ. ಬಸ್ ನಂಬರ್ ಟೋಟಲ್ ಮಾಡಿದ್ರೆ 6 ಬರುತ್ತೆ. ಅದೇ ರೀತಿ ನಿನ್ನೆ ಕೂಡ 24ನೇ ತಾರೀಕಾಗಿರೋದು